ಇದು ಬೆಂಗಳೂರು ಪೆರಿಪೆ ರಿಂಗ್ ರೋಡ್. ಇದು ವಿಡಿಯೋ ಮಾಡ್ತಾ ಇರೋದು 77 ವಿಲೇಜು, 78 ವಿಲೇಜು, 78 ಕಿಲೋಮೀಟ್ರು. ಸುತ್ತ ಬೆಂಗಳೂರು ಪೆರಿಪೆ ರಿಂಗ್ ರೋಡ್. ಇದು ಎಲ್ಲ ಕಡೆ ಜಾಯಿಂಟ್ ಆಗುತ್ತೆ. ಇದು ದೇವನಹಳ್ಳಿ ಮೈನ್ ರೋಡು, ತುಮಕೂರು ಮೈನ್ ರೋಡ್. ಇದು ಹೀಗೆ ಹೋದರೆ ಕೇರ್ಪುರಂ ಓಲ್ಡ್ ಮೋಟರ್ಸ್ ರೋಡ್. ಇದು ಓಲ್ಡ್ ಮೋಟರ್ಸ್ ರೋಡ್ ಕೇರ್ಪುರಂ. ಇದು ಸರ್ಜಾಪುರ ರೋಡ್. ಇದು ಸರ್ಜಾಪುರ ರೋಡು. ಇದು ಹೊಸೂರು ರೋಡ್. ಇದು ಹೊಸೂರು ರೋಡು, ಸರ್ಜಾಪುರ, ಬೆನ್ನರಘಟ್ಟ ರೋಡ್. ಇದು ಕನಕಪುರ ರೋಡ್. ಇದು ಮೈಸೂರು ರೋಡ್. ಇದು ಬೆಂಗಳೂರು ಮೈಸೂರು ರೋಡ್. ಇದು ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದಾರೆ. ಬೆಂಗಳೂರು ಸುತ್ತ 77 ಕಿಲೋಮೀಟ್ರ್ ವಿಲೇಜ್ ರೋಡ್. ಇದು 77 ವಿಲೇಜು, 78 ಕಿಲೋಮೀಟ್ರು. ಈಗ ಬಿ ಡಿ ಅವರು ಬಂದು ರಿಂಗ್ ರೋಡ್ ಸುತ್ತಮುತ್ತ ಎಲ್ಲ 6 ಲೇಔಟ್ ಮಾಡಿ, ಹೊಸ ಲೇಔಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಒಂದು ಶಿವರಾಮ್ಪುರ ಸೆಕೆಂಡ್ ಸ್ಟೇಜ್. ಇಲ್ಲಿ ಶಿವರಾಮ್ ಕಾರ್ ಅಂತ ಜಾಗ ಬರುತ್ತೆ. ಶಿವರಾಮ್ ಕಾರ್ ಸೆಕೆಂಡ್ ಸ್ಟೇಜು ಎಸಿಟ್ ಬಿಟ್ಟಿದ್ದಾರೆ. ಇದು ಶಿವರಾಮ್ ಕಾರ್ ಫಸ್ಟ್ ಸ್ಟೇಜು, ಶಿವರಾಮ್ ಕಾರ್ ಸೆಕೆಂಡ್ ಸ್ಟೇಜು. ಇದು 3500 ಎಕರೆ ಅಕ್ವೈರ್ ಮಾಡಿದ್ದಾರೆ. ಇದು ಇನ್ನೂ ಎಷ್ಟು ಎಕರೆ ಗೊತ್ತಿಲ್ಲ. 13 ವಿಲೇಜ್. ಇದು ಇದೆಲ್ಲ ಫುಲ್ ಅಕ್ವರೇಷನ್ ಆಗುತ್ತೆ ಇಲ್ಲಿ. ಇದಾದಮೇಲೆ ಇಲ್ಲಿ ಮಾಡ್ತಾರೆ ನೋಡಿ, ಈ ಜಾಗದಲ್ಲಿ ಕಾಡುಗೋಡಿ ಕೇರ್ಪುರ ಮಾತ್ರ ಮಾಡ್ತಾರೆ. ಲಿಸ್ಟ್ ಸಮೇತ ತೋರಿಸ್ತೀನಿ ಇವಾಗ ನಿಮ್ಗೆ, ಯಾವ ವಿಲೇಜು ಯಾವ ಹೆಸರು ಅಂದ್ಬಿಟ್ಟು. ವಿಲೇಜ್ ಹೆಸರು ಹೇಳ್ತೀನಿ. ಸುತ್ತಮುತ್ತ ಹೆಸರು ಇರ್ತದೆ ಇಲ್ಲಿ. ಕೆಲವು ಜನ ಮ್ಯಾಪಲ್ಲಿ ಎಂಟ್ರಿ ಮಾಡಿರಲ್ಲ, ಎಂಟ್ರಿ ಆಗಿರುತ್ತೆ, ಎಂಟ್ರಿ ಮಾಡಿರಲ್ಲ. ಜಾಗದಲ್ಲಿ ಮಾಡ್ತಾರೆ ಈಗ ವಿಡಿಯೋ ಅವರು. ಇಲ್ಲ ರೆವಿನ್ಯೂ ಸೈಟ್ ತೊಗೊಳಕ್ಕೆ ಹೋಗ್ಬಾರ್ದು. ಇಲ್ಲಲ್ಲ ತೊಗೊಂಡ್ರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ವೀಡಿಯೋ ಅಕ್ವೈರ್ ಮಾಡ್ತಾರೆ. ಸುಮ್ಮನೆ ಮನೆಗೇನೆ ಕಟ್ಕೊಂಡ್ರೆ ಹೊಡೆದಾಕ್ಬಿಡ್ತಾರೆ. ನೋಡಿಕೊಂಡು ವಿಚಾರಿಸಿ ತೊಗೊಬೇಕು ನೀವು ಮನೆಗಳೆಲ್ಲ ಕಟ್ಟಬೇಕಾದ್ರೆ. ಇಲ್ಲೇ ಮಾಡೋದು ಈಗ ವಿಡಿಯೋ ಅವರು 6 ಲೇಔಟಲ್ಲಿ 2ನೇ ಲೇಔಟ್ ಇಲ್ಲಿ ಮಾಡ್ತಾ ಇರಬೇಕು ಈ ಜಾಗದಲ್ಲಿ. ಇದು ದೊಡ್ಡಬಳ್ಳಾಪುರ, ದೊಡ್ಡಬಳ್ಳಾಪುರ ಕೇರ್ಪುರ ಮೈನ್ ರೋಡ್. ಇದು ಕೇರ್ಪುರ ಮೈನ್ ರೋಡ್. ಇದು ಹೊಸಕೋಟೆ ಕೇರ್ಪುರ ಮೈನ್ ರೋಡ್. ಇದು ಸರ್ಜಾಪುರ ಮೈನ್ ರೋಡು. ಸುತ್ತ ಮಾಡ್ತಾ ಇವಾಗ ಇಲ್ಲಿ ವಿಲೇಜ್ ಹೆಸರಲ್ಲಿ ಹೇಳ್ತೀವಿ. ವಿಲೇಜ್ ಹೆಸರು ನೋಡಿ. ಒಂದು ಬೆಳ್ಳಳ್ಳಿ, ಕಣ್ಣೂರು, ಬೀದರಳ್ಳಿ, ಈರಂಡಳ್ಳಿ, ಚೀಮಸಂದ್ರ, ಬಿಳಿ ಶಿವಾಲೆ, ಅನಗಾಪುರ, ಒಡೇರಳ್ಳಿ, ರಾಂಪುರ, ಗುರುವೇಗೆರೆ, ಕಾಟಲ್ನಾನೂರು, ಅಮಾನಿ ದೊಡ್ಡಕೆರೆ, ಸಾರಕ್ಕಿ, ಗೊಟ್ಟಳ್ಳಿ, ದೊಡ್ಡ ಗಟ್ಟಿಗೇನಹಳ್ಳಿ, ಕಾಜಿ ಸೊನ್ನೇನಹಳ್ಳಿ, ಕನ್ನಮಂಗಲ, ಕೊರ್ಲೂರು, ಶೀಗೆಹಳ್ಳಿ, ಕಾಡುಗೋಡಿ, ಮಲಸಂದ್ರ, ಭಕ್ತರಳ್ಳಿ, ಪೂಜೆನ ಅಗ್ರಹಾರ. ಈ ಜಾಗದಲ್ಲಿ ಇಲ್ಲಿ ಬರುತ್ತೆ ಬಿಡಿ ಲೇಔಟು. ಅದೇ ಜಾಗ. ಇನ್ನೊಂದ್ಸತಿ ಹೇಳ್ತೀವಿ, ಬನ್ನಿ ನೋಡ್ಕೊಳ್ಳಿ ಬೇಕಾದ್ರೆ. ತೆಗಿ ಉಲ್ಟ ಮಾಡೋಂಗೆ ಇನ್ನೊಂದ್ಸತಿ ಬರಲಿ ಬೇಡ. ಇದೇ ಜಾಗದಲ್ಲಿ ಇನ್ನೊಂದ್ಸತಿ ಹೇಳ್ತೀನಿ, ರಿಪೀಟು. ಬೆಳ್ಳಳ್ಳಿ, ಕಣ್ಣೂರು, ಬೀದರಳ್ಳಿ, ಈರಂಡಳ್ಳಿ, ಚೀಮಸಂದ್ರ, ಬಿಳಿ ಶಿವಾಲೆ, ಅನಗಾಪುರ, ಒಡೇರಳ್ಳಿ, ರಾಂಪುರ, ಗುರುವೇಗೆರೆ, ಕಾಟಲ್ನಾನೂರು, ಅಮಾನಿ ದೊಡ್ಡಕೆರೆ, ಸಾರಕ್ಕಿ, ಗೊಟ್ಟಳ್ಳಿ, ದೊಡ್ಡ ಗಟ್ಟಿನೆಬ್ಬೆ, ಕಾಜಿ ಸೊನ್ನೇನಹಳ್ಳಿ, ಕನ್ನಮಂಗಲ, ಕೊರ್ಲೂರು, ಶೀಗೆಹಳ್ಳಿ, ಕಾಡುಗೋಡಿ, ಮಲಸಂದ್ರ, ಭಕ್ತರಳ್ಳಿ, ಪೂಜೆನಗರ. ಇವಾಗ ಬಿ ಡಿ ಅವರು 2ನೇ ಸ್ಟೇಜು, ಫಸ್ಟ್ ಸ್ಟೇಜ್ ಎಲ್ಲ ಇತ್ತು, ಸೆಕೆಂಡ್ ಇಲ್ಲ ಇತ್ತು. ಇದು 3ನೇ ಲೇಔಟ್ ಮಾಡ್ತಾರೆ ಇಲ್ಲಿ. ಇನ್ನೂ ಇದಾಗಿಲ್ಲ. ಈ ವಿಲೇಜಲ್ಲಿ ಅಕ್ವರೇಷನ್ ಆಗುತ್ತೆ ಇವಾಗ. ಅಕ್ವರೇಷನ್ ಆಗಿ ಇವರಿಗೆ ಲ್ಯಾಂಡ್ ಹೋಗಿ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಆಮೇಲೆ ಲೇಔಟ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಬಟ್ ಇದು ಆಗಿದೆ ಈ ಕಾಪಿ. ಇದು ಬಿ ಡಿ ಪೆರಿಪೆ ರಿಂಗ್ ರೋಡ್ಗೆ ಪಕ್ಕದಲ್ಲೇ ಮಾಡ್ತಿದ್ದಾರೆ. ಅಂದರೆ ಈ ಸುತ್ತಮುತ್ತ ಎಷ್ಟು ಹತ್ರನೇ, ಒಂದು 2-3 ಕಿಲೋಮೀಟ್ರ್ ಹತ್ರನೇ ಮಾಡ್ತಾರೆ. ಸುತ್ತ 6 ಲೇಔಟ್ ಮಾಡ್ತಾಯಿದ್ದೀವಿ ಇವಾಗ. ಫಸ್ಟ್ ಇಲ್ಲಿ ಸೆಕೆಂಡ್ ಇಲ್ಲಿ ಮಾಡ್ತಾರೆ ಕೇರ್ಪುರಂ ಹತ್ರ. ಬೆಂಗಳೂರು ಸುತ್ತ 6 ಲೇಔಟ್ ಮಾಡ್ತಾರೆ. ಫಸ್ಟ್ ಅಲ್ಲಿ, ಸೆಕೆಂಡ್ ಇಲ್ಲಿ, 3, 4, 5, 6 ಎಲ್ಲಿ ಗೊತ್ತಿಲ್ಲ ಮಾಡ್ತಾರೆ ಒಟ್ಟಿನಲ್ಲಿ.
ನಮ್ಮ ಚಾನಲ್ ನೋಡ್ತಾ ಇರಿ. ಏನೋ ಒಂದು ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಏನಾದ್ರು ಗೊತ್ತಿದ್ದರೆ ನಾವು ಉತ್ತರ ಎಲ್ಲ ಅಪ್ಲೋಡ್ ಮಾಡ್ತೀವಿ. ನಿಮಗೇನೋ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ಉತ್ತರ ಕೊಡ್ತೀವಿ. ಬೆಂಗಳೂರು ಸುತ್ತ 77 ಕಿಲೋಮೀಟ್ರ್ ಇದು. 77 ಕಿಲೋಮೀಟ್ರು, 78 ಕಿಲೋಮೀಟ್ರು 77 ವಿಲೇಜ್ ಮಾಡ್ತಾಯಿದ್ದೀವಿ. ಬೇರೆ ಪೇಜ್ಗಳಿಗೆ ಅಕ್ವೇಷನ್ ಆಗಿದೆ, ರೋಡ್ ಮಾಡ್ತಾಯಿದ್ದಾರೆ ಈಗ. ಕೆಲವು ಜಾಗದಲ್ಲಿ ಅಕ್ವೇಷನ್ ಆಗಿದೆ, ಕೆಲವು ಜಾಗ ರೋಡ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ಮಾಡ್ತಾರೆ ರೋಡ್. ಈಗ ಇಲ್ಲಿ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಇಲ್ಲಿವರೆಗೂ ಮಾಡಿದ್ದಾರೆ ಈಗ. ಇಲ್ಲಿಂದ 2 ಕಿಲೋಮೀಟ್ರ್ ಅಕ್ವೇಷನ್ ಆಗಿದೆ. ಈಗ ಎಲ್ಲ ಬಿಲ್ಡಿಂಗ್ಗಳು ಹೊಡಿತಾ ಇದ್ದಾರೆ. ಈಗೆಲ್ಲ ಮಾಡ್ಕೊಂಬತ್ತಾ ಇದ್ದಾರೆ ಹಿಂಗೆ. ಇದೆಲ್ಲ ಅಕ್ವೇಷನ್ ಮಾಡಬೇಕಿಲ್ಲ. ಈಗ ಅಕ್ವೇಷನ್ ಮಾಡಿ ಲೇಔಟ್ ಮಾಡ್ತಾರೆ. ಈಗ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ನೋಡ್ತಾ ಇರ್ರಿ. ಬೇರೆಯವ್ರ ಥರ ನಾವು ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಕುತ್ಕೊಂಡೆಲ್ಲ ಮಾಡೋದಿಲ್ಲ. ಡೈರೆಕ್ಟ್ ಮ್ಯಾಪ್ ತೊಗೊಂಬರ್ತೀವಿ. ದುಡ್ಡು ಖರ್ಚು ಮಾಡಬೇಕು. ಮ್ಯಾಪ್ ಒಂದು ದುಡ್ಡು ಖರ್ಚು ಮಾಡಿದ್ರೆ ಎಲ್ಲ ಕೆಲಸಗಳಾಗುತ್ತೆ. ಎಲ್ಲ ಖರ್ಚು ಮಾಡಿ ಮ್ಯಾಪ್ಗಳು ತೊಗೊಂಬರ್ಬೇಕು, ತಂದು ಎಲ್ಲ ಅಪ್ಲೋಡ್ ಮಾಡಬೇಕು. ಡೈರೆಕ್ಟಾಗಿ ತೊಗೊಬಂದು ಸುಮ್ಮನೆ ಯಾವುದೋ ಕಾಪಿ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಇರ್ತಾರೆ. ನಮ್ಗೆ ಇಷ್ಟ ಇಲ್ಲ ಅದು. ಡೈರೆಕ್ಟ್ ವೀಡಿಯೋ ಮಾಡ್ತೀವಿ, ಲೈವಾಗಿ ತೋರಿಸ್ತೀವಿ. ನೆಕ್ಸ್ಟ್ ಎಲ್ಲ ಇದೆಲ್ಲ ವಿಲೇಜ್ಗೆ ಹೋಗ್ತೀವಿಲ್ಲ, ವಿಲೇಜ್ಗೆ ಹೋಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ಲ. ಇದು ಟೈಮ್ ಬೇಕು. ಸುತ್ತಮುತ್ತ